ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಗ್ರಾಮ ಸಭೆಗಳ ನಡೆಯುವಾಗ ಸಾಮಾನ್ಯವಾಗಿ ಅಲ್ಲಿ ಆ ಸ್ಥಳೀಯ ನಾಯಕರುಗಳೇ ಇರ್ತಾರೆ. ಅವರ ನಡುವೆ ಒಂದಿಷ್ಟು ವಾಗ್ಯುದ್ಧ ನಡೆದು ಅದು ಹೊಡೆದಾಟದವರೆಗೂ ಕೂಡ ಹೋಗಿ ಕೈ ಮಿಲಾಯಿಸೋಕ್ಕೆ ಹೋಗುವಂಥ ಹಂತ ತಲುಪಿದ್ದನ್ನು ನಾವು ನೋಡ್ತೀವಿ. ಆದರೆ ಇದು KDP ಸಭೆ. ಒಂದು ಕಡೆ ಕೂತಿರುವಂಥದ್ದು ಶಾಸಕ, ಮತ್ತೊಂದು ಕಡೆ ಕೂತಿರುವಂಥವರು ವಿಧಾನ ಪರಿಷತ್ ಸದಸ್ಯ, ಒಬ್ಬ ಮೇಲ್ಮನೆಯ ಸದಸ್ಯ, ಓರ್ವ ಕೆಳಮನೆಯ ಸದಸ್ಯ, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು. ಆದರೆ ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇವರು ತಮ್ಮ ಆಸ್ತಿಯ ವಿಚಾರಕ್ಕಾಗಿನೋ ಅಥವಾ ಇನ್ಯಾವ ವೈಯಕ್ತಿಕ ಪ್ರತಿಷ್ಠೆಗಾಗಿ ಹೊಡೆದಾಟಕ್ಕೆ ಇಳಿದಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ರಣಾಂಗಣವಾಗಿತ್ತು ಇವತ್ತಿನ ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಿರ್ತಕ್ಕಂತಹ KDP ಸಭೆಯ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲೇ ಕೈ ಮಿಲಾಯಿಸುವಂಥ ಕೆಲಸವನ್ನ ನಾಯಕರುಗಳು ಮಾಡಿದ್ದಾರೆ. ನಾಯಕರುಗಳು ಅಂತೇಳಿ ಅನ್ನಿಸ್ಕೊಂಡಂಥವ್ರು, ಇವ್ರನ್ನ ನಾಯಕರು ಅಂತೇಳಿ ಕರಿಬೇಕಾ ಬೇಡವಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು. ಯಾಕಂದರೆ ರಾಜಕಾರಣಿಗಳ ನಡುವಿನ ಈ ಕಚ್ಚಾಟ ಅವರ ಮರ್ಯಾದೆ ಬೀದಿಗೆ ಬೀಳುವಂತೆ ಮಾಡಿದೆ. ಇಲ್ಲಿ ಹೇಗೆ ಭೀಮರಾವ್ ಪಾಟೀಲ್ ಏಕಾಏಕಿ ನುಗ್ಗಿ ಬಂದು ಇನ್ನೇನು ಹೊಡೆಯೋದೊಂದೇ, ಕಪಾಳಕ್ಕೆ ಹೊಡೆಯೋದೊಂದೇ, ಅಷ್ಟರಲ್ಲಿ ಆ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಬಂದು ಇಮಿಡಿಯೇಟ್ ಆಗಿ ಇಂಟರ್ವ್ಯೂನ ಆಗದೆ ಹೊರತಾಗಿರ್ತಿದ್ರೆ SP ಅವರಲ್ಲಿ ಇದ್ರು, ಅವರು ಅಲ್ಲಿ ಬಂದು ಇಂಟರ್ವ್ಯೂನ ಆಗದೆ ಹೊರತು ಇಲ್ಲಿ ಬಹುಶಃ ಹೊಡೆದಾಟವೇ ನಡೆದು ಹೋಗ್ತಿತ್ತು ಅದು ಕಾಣುತ್ತೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಹೊಡೆದಾಟ ಆಗ್ತಿತ್ತು. ಆಗ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಬಂದು ಎರಡೂ ಕಡೆಯವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದರು. ಮತ್ತೊಂದು ಕಡೆಯಲ್ಲಿ ಅವರು ಹೊಡೆಯೋದಕ್ಕೆ ಬಂದಾಗ ಈ ಕಡೆ ಶಾಸಕರು ಕೂಡ ಅಧಿಕಾರಿಯನ್ನು ತಳ್ಳಿ ತಾನು ಇನ್ನೇನು ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೊಡೆಯೋದಕ್ಕೆ ಹೋಗುವಂಗೆ ಕೈ ಎತ್ತುವಂತಹ ದೃಶ್ಯ ಕೂಡ ನಡೀತು. ಇಲ್ಲಿ ಕೈ ಹಿಡ್ಕೊಂಡು ಇನ್ನೇನು ಹೊಡೆದೇ ಬಿಡೋದು ಅನ್ನುವಂತಹ ರೀತಿಯಲ್ಲಿ ಇಬ್ಬರೂ ಕೂಡ ನುಗ್ಗಿ ಬಂದಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಇಂತಹ ನಗೆಪಾಟಲಿನ ವಿಚಾರ ಯಾವ ಸ್ವರೂಪದಲ್ಲಿ ಇವ್ರಿಗೆ, ಯಾಕೆಂದರೆ ವೈಯಕ್ತಿಕ ಹಿತಾಸಕ್ತಿಗಳಲ್ಲಿ ಇರುವಂಥವ್ರು ವೈಯಕ್ತಿಕ ಹಿತಾಸಕ್ತಿಗಳ ವಿಚಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥವ್ರು ಇದ್ದಾಗ ಈ ರೀತಿಯಂಥ ಗಲಾಟೆಗಳು ನಡೀತವೆ. ಜನರ ಸೇವೆಗಾಗಿ ಬಂದವರಾಗಿರ್ತಿದ್ರೆ ಜನರ ಸೇವೆ ವಿಚಾರದಲ್ಲಿರುವಂಥ ಆರೋಪ ಪ್ರತ್ಯಾರೋಪಗಳಲ್ಲಿ ಅವ್ರಿಗೆ ಸಮಚಿತ್ತ ಇರುತ್ತೆ. ಆದರೆ ವೈಯಕ್ತಿಕ ಅನ್ನುವಂಥ ಅಂಶ ಬರುತ್ತಲ್ಲ, ಆವಾಗ ಇಂತಹ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಆಗೋದು. ರಣಾಂಗಣವಾಗಿರುವಂಥದ್ದು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದ KDP ಸಭೆಯಲ್ಲಿ ನಡೆದಿರ್ತಕ್ಕಂತಹ ಬೆಳವಣಿಗೆ ಇದು. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಅವರ ನಡುವೆ ಜಟಾಪಟಿ ನಡೆದಿದೆ. ಇಬ್ಬರ ನಡುವೆ ಜಟಾಪಟಿ ನಡೆದಿರುವಂಥದ್ದು. ಯಾವುದೇ ಪಕ್ಷದ ಅಧಿಕಾರದ ಸಂದರ್ಭದಲ್ಲಿ ಪ್ರತಿಪಕ್ಷದ ಶಾಸಕರ ಮೇಲೆ ಈ ರೀತಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ, ಹೊಡೆಯೋ ಹಂತಕ್ಕೆ ಹೋದ್ರೆ ಇದೆಯಲ್ಲ, ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೆಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಂಥ ಘಟನೆ ಇವತ್ತು ಬೀದರ್ನಲ್ಲಿ ನಡೆದಿರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮುಂದೆಯೇ ಕೈ ಮಿಲಾಯಿಸಿಕೊಂಡಿದ್ದಾರೆ ನಾಯಕರು ಅಂತೇಳಿ ಅನ್ನಿಸ್ಕೊಂಡಂಥವರು ಶಾಸಕರು ಮತ್ತು ಇಬ್ಬರು MLCಗಳು. ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಂಡಿದ್ದಾರೆ. ಶಾಸಕರುಗಳು ಒಬ್ಬರು ಇನ್ನೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಂಡಿದ್ದಾರೆ. ಈ ಮೂಲಕ ಎರಡೂ ಕಡೆಯವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ, ಸಚಿವರು ಬರಬೇಕಾಯಿತು, ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಬರಬೇಕಾಯಿತು, ಇತರೆ ನಾಯಕರುಗಳು ಬರಬೇಕಾಯಿತು. ಏಕಾಏಕಿ ಇನ್ನೇನು ಬರೋದು ಹೊಡೆಯೋದೇ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಭೀಮರಾವ್ ಪಾಟೀಲ್ ಬಂದಿರುವಂಥದ್ದು. ಅದರ ಪಕ್ಕದಲ್ಲಿರುವಂಥ ಇನ್ನೊಬ್ಬರು ಕೂಡ ಇಮಿಡಿಯೇಟ್ ಆಗಿ ಬಂದು ನುಗ್ಗಿ ಬರುವಂತಹ ಕೆಲಸವನ್ನು ಮಾಡ್ತಾರೆ. ಹುಮ್ನಾಬಾದ್ ಪಟ್ಟಣದ ಚಿಕ್ಕಪೇಟ್ನಲ್ಲಿ ನಿರ್ಮಾಣಗೊಂಡಿರುವಂಥ ಒಂದು ಲೇಔಟ್ ವಿಚಾರಕ್ಕೆ ಗಲಾಟೆ ಆಗಿದೆ. ಇದು ಜನಪರ ಕೆಲಸಕ್ಕಾಗಿ ಅಲ್ಲ, ಇದೊಂದು ಲೇಔಟ್ ವಿಚಾರಕ್ಕಾಗಿ. ಅದು ಶಾಸಕರ ನಡುವೆ ಗಲಾಟೆ ಹಿನ್ನೆಲೆಯಲ್ಲಿ ಸಭೆಯನ್ನು ಈಶ್ವರ್ ಖಂಡ್ರೆ ಅವರು ಮುಂದೂಡಿದ್ದಾರೆ. ಈ ಒಂದು ಸಭೆಯನ್ನು ಈಶ್ವರ್ ಖಂಡ್ರೆ ಅವರು ನಂತರ ಮುಂದೂಡಿದ್ರು. ಇಮಿಡಿಯೇಟ್ ಆಗಿ ಆವಾಗ ಗಲಾಟೆ ನಡೀತು. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಎದುರುಗಡೆ ಎಲ್ಲ ಆ ಜಿಲ್ಲೆಯ ಬಹುತೇಕ ಎಲ್ಲ ಅಧಿಕಾರಿಗಳಿರ್ತಾರೆ, ಎಲ್ಲ ಇಲಾಖೆಗಳ ಅಧಿಕಾರಿಗಳಿರ್ತಾರೆ. ಅವರ ಸಮ್ಮುಖದಲ್ಲಿ ಇಷ್ಟೊಂದು ಕೆಟ್ಟದಾಗಿ ವರ್ತಿಸೋದಕ್ಕೆ ಶಾಸಕರು ಅಂತ ಅನ್ನಿಸ್ಕೊಂಡಂಥವ್ರಿಗೆ ಸಾಧ್ಯನಾ ಅಂತ ಹೇಳಿ ಈಶ್ವರ್ ಖಂಡ್ರೆ, ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ.
ಅಲ್ಲಿಂದ ನೀವು ಎಮ್ಎಲ್ಎ ಆಗಿರಿ ನಿಮ್ಮಿಂದ ಆಗಿಲ್ಲ ಇಲ್ಲಿ ಪೊಲೀಸ್ ಅಧಿಕಾರಿಯನ್ನು ನಿಜಕ್ಕೂ ಕೂಡ ಮೆಚ್ಚಬೇಕು. ಯಾವ ರೀತಿಯಲ್ಲಿ ಆ ಇಬ್ಬರನ್ನೂ ಕೂಡ ಒಬ್ಬರೇ ಕಂಟ್ರೋಲ್ ಮಾಡಿ ಇಬ್ಬರನ್ನು ಕೂಡ ಎಳ್ಕೊಂಡು ಹೋಗ್ತಾರಲ್ಲ. ಯಾಕಂದರೆ ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ. ನಾಯಕರುಗಳು ಅಂತೇಳಿ ಇವ್ರನ್ನ ಕರೀಲಿಕ್ಕೆ ಸಾಧ್ಯನಾ? ಶಾಸಕರು ಅಂತೇಳಿ ಈ ರೀತಿಯಾಗಿ ಒಂದು ಸಭೆ ಒಳಗಡೆ ಹಿಂಗೆ ಗಲಾಟೆ ಮಾಡ್ತಾರೆ ಅಂತೇಳಿ ಆದರೆ ಅದು ಈ ವಿಚಾರ ಎಲ್ಲವೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ, ವೈಯಕ್ತಿಕವಾದಂತಹ ವಿಷಯಗಳನ್ನು ಮುಂದಿಟ್ಟುಕೊಂಡು ನಡೆದಿರ್ತಕ್ಕಂತಹ ಗಲಾಟೆ. ಇದು ಜನರ ಪರವಾಗಿ ಜನರ ವಿಚಾರಗಳಿಗೆ ಸಂಬಂಧಪಟ್ಟ ನಡೆದಿರುವಂತಹ ಗಲಾಟೆ ಅಲ್ಲ, ಬದಲಿಗೆ ವೈಯಕ್ತಿಕ ವಿಚಾರಗಳಿಗಾಗಿ ನಡೆದಿರ್ತಕ್ಕಂಥ ಗಲಾಟೆ. ಹೇಗೆ ಇದು ಅಂತೇಳಿ ಹೇಳ್ತೀನಿ. ಯಾಕಂದರೆ ಇದು ಒಂದು ಲೇಔಟ್ಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಪಾಯಿಂಟ್. ಇದು ಹುಮನಾಬಾದ್ನ ಸರ್ವೆ ನಂಬರ್ 204 ಮತ್ತು 205 ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಆರೋಪವನ್ನು ಮಾಡಲಾಗಿತ್ತು. ಈ ಒಂದು ಆರೋಪ ಇತ್ತು. ಇನ್ನು ಹುಮನಾಬಾದ್ನ ಚಿಕ್ಕಪೇಟ್ನ ಸರ್ವೆ ನಂಬರ್ 30, 31 ಮತ್ತು 34ರಲ್ಲಿ ಒಂದು ಲೇಔಟ್ನಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗಿತ್ತು. ಲೇಔಟ್ ನಿರ್ಮಾಣದಲ್ಲಿ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಪಾರ್ಟ್ನರ್ಶಿಪ್ ಕೂಡ ಇದೆ. ನೋಡಿ, ಯಾರು ಹೊಡಿಯಕ್ಕೆ ಬಂದಿದ್ದಾರಲ್ಲ ಆ ವ್ಯಕ್ತಿಯ ವೈಯಕ್ತಿಕ ಹಿತಾಸಕ್ತಿ ಇಲ್ಲಿ ಇತ್ತು. ಆ ಭೀಮರಾವ್ ಪಾಟೀಲ್ ವೈಯಕ್ತಿಕ ಹಿತಾಸಕ್ತಿ ಇಲ್ಲಿರುವಂಥದ್ದು ಗೋಚರಿಸುತ್ತೆ. ಕಳೆದ KDP ಸಭೆಯಲ್ಲಿ ಸಚಿವರನ್ನೇ ಈ ಬಗ್ಗೆ ಶಾಸಕ ಸಿದ್ದು ಪಾಟೀಲ್ರು ಪ್ರಶ್ನಿಸಿದರು. ನೀವು ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರಶ್ನಿಸಿದ್ರು. ಯಾಕಂದರೆ ಅವರು ಆ ತಾಲೂಕಿನ ಶಾಸಕ, ಆ ಕ್ಷೇತ್ರದ ಶಾಸಕ, ಹುಮನಾಬಾದ್ ಕ್ಷೇತ್ರದ ಶಾಸಕ. ಅವರು ಅಧಿಕಾರಿಗಳ ಉತ್ತರ ಸರಿಯಿಲ್ಲ ಅಂತೇಳಿ ಇಂದಿನ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ರು ಅದರ ಮರುಪ್ರಶ್ನೆಯನ್ನು ಕೇಳ್ತಾರೆ. ಕಳೆದ ಬಾರಿ ತಾವು ಪ್ರಸ್ತಾಪಿಸಿದಂತಹ ಪ್ರಶ್ನೆಗೆ ಸರಿಯಾದಂಥ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ ಅಂತ ಇವತ್ತು ಮರುಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದು ಪಾಟೀಲ್ ಪ್ರಶ್ನೆಗೆ ಸಚಿವರ ಬದಲು MLCಗಳಾದ ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಅವ್ರುಗಳೇ ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಸಚಿವರನ್ನ ಕೇಳಿದ್ರೆ ನೀವ್ಯಾಕೆ ಹೇಳ್ತೀರಾ ಅಂತ ಹೇಳಿ ಹುಮನಾಬಾದ್ನ ಶಾಸಕ ಸಿದ್ದು ಪಾಟೀಲ್ರು ಕೇಳ್ತಾರೆ. ಅವ್ರು ಪ್ರಶ್ನಿಸ್ತಾರೆ, ನೀವ್ಯಾಕೆ ಕೇಳ್ತೀರಾ? ಅಲ್ಲಿ ಸಚಿವರಿದಾರಲ್ಲ ಅವರು ಉತ್ತರ ಕೊಡ್ತಾ ಇದ್ದಾರೆ. ಈಗ ಆ ಸಂದರ್ಭದಲ್ಲಿ ಏಕಾಏಕಿ ಸಿದ್ದು ಪಾಟೀಲ್ ಕುಳಿತಿದ್ದ ಸ್ಥಳಕ್ಕೆ ಎದ್ದು ಬಂದು ಹಲ್ಲೆಗೆ ಮುಂದಾಗಿದ್ದಾರೆ MLC ಭೀಮರಾವ್ ಪಾಟೀಲ್ ಅಲ್ಲಿ ಹೊಡೆಯೋದಿಕ್ಕೆ ಬರ್ತಾರೆ. ಏಕಾಏಕಿ ಎದ್ದು ಓಡಿ ಬರ್ತಾರೆ. ಅವ್ರ ಹಿಂದ್ಗಡೆನೆ ಚಂದ್ರಶೇಖರ್ ಪಾಟೀಲ್ರು ಕೂಡ ಬರ್ತಾರೆ. ಇಬ್ರು ಕೂಡ ಹೊಡೆಯೋದಿಕ್ಕೆ ಟ್ರೈ ಮಾಡ್ತಾರೆ. ಆಗ ಅವ್ರನ್ನ ತಡೆಯುವಂತಹ ಕೆಲಸವನ್ನ ಮಾಡಲಾಗತ್ತೆ. ಅಧಿಕಾರಿಗಳು ಸೇರಿ ಆ ಕೆಲಸವನ್ನ ಮಾಡ್ತಾರೆ. ಆದರೆ ಇಡೀ ಘಟನೆ ಇದಿರುವಂಥದ್ದು ವೈಯಕ್ತಿಕ ಕಾರಣಕ್ಕಾಗಿ. ಹೊಡೆದಾಟ ತಪ್ಪಿಸಿದಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಸಚಿವ ಈಶ್ವರ್ ಖಂಡ್ರೆ ಅವರುಗಳು ಸೇರಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಚಿವ ಈಶ್ವರ್ ಖಂಡ್ರೆ ಅವರು ಸೇರಿ ಹೊಡೆದಾಟವನ್ನು ತಪ್ಪಿಸ್ತಾರೆ. ಆದರೆ ಈ ಘಟನೆ ಸ್ಪಷ್ಟವಾಗಿ ವೈಯಕ್ತಿಕ ಕಾರಣಕ್ಕಾಗಿ ಅಂತ ಹೇಳುವಂಥದ್ದು, ವೈಯಕ್ತಿಕ ಲೇಔಟ್ನ ಹಿತಾಸಕ್ತಿಗಾಗಿ. ಈ ಹಿತಾಸಕ್ತಿಗಳು ಬಂದಾಗಲೇ ಈ ರೀತಿಯಾದಂಥ ಕೋಪ ಬರೋದು. ಇದ್ದಿದ್ದನ್ನು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದ ಅಂತ ಹೇಳ್ತಾರಲ್ಲ, ಇಂಥದ್ದಕ್ಕೇನೆ ಇಲ್ಲಿ ಇದ್ದಿದ್ದನ್ನು ಇದ್ದಂಗೆ ಹೇಳೋದಕ್ಕೆ ಹೊರಟ ಕಾರಣಕ್ಕಾಗಿ ಎದ್ದು ಬಂದು ಎದೆಗೆ ಒದಿಯುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು ಇಲ್ಲಿ ಭೀಮರಾವ್ ಪಾಟೀಲ್ ಅಂತೂ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಆದರೆ ಏನಿದೆ ಈ ರೀತಿಯಾದಂತಹ ಅವಮಾನಕಾರಿಯಾಗಿರ್ತಕ್ಕಂತಹ ಘಟನೆನ ಒಂದು KDP ಸಭೆಯಲ್ಲಿ ಮಾಡ್ತಾರೆ ಅಂತೇಳಿ ಆದರೆ KDP ಸಭೆಯಲ್ಲೂ ಕೂಡ ಇನ್ನು ಮುಂದೆ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತೇಳಿ ಆ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಶಾಸಕರಾಗಿರುವಂತಹವರು. ಇದು ಶಾಸಕರು ಇರಬೇಕಾಗಿರುವಂಥ ವರ್ತನೆನ, ಇದಕ್ಕೆ ಬೇಕಾಗಿ ಇವ್ರನ್ನ ಮೇಲ್ಮನೆಗೆ ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರಾ? ಈ ಪ್ರಶ್ನೆಗಳು ಕೂಡ ಇಲ್ಲಿರುವಂಥದ್ದು. ಇದಾಗಿತ್ತು ಇವತ್ತು